ಅವಳ ತಲೆಗೇನೋ ಏಟಾಗಿದೆಯಲ್ಲ, ಅದಕ್ಕೆ ಅತ್ತೆ ಎಮೋಷ್ನಲ್ ಆಗಿ ಅಗಸ್ತ್ಯನ್ಗೆ ಕರ್ಕೊಂಡ್ ಬಾ ಅಂತ ಹೇಳಿರ್ಬೇಕು. ಇವನು ಅಜ್ಜಿ ಮಾತು ಮೀರಲ್ವಲ್ಲ, ಅದಕ್ಕೆ ಹೋಗಿ ಕರ್ಕೊಂಡ್ ಬಂದಿದ್ದಾನೆ. ಓಡ ಬರತ್ತೆ, ಅವಳು ನಿಮ್ಮ ಮನೆಯಲ್ಲಿ ಇರಬಾರ್ದು ಅಂದ್ರೆ ಇರಬಾರ್ದು ಅಷ್ಟೇ. ಸುಮ್ಮನೆ ಕೂಗಾಡಿ ಎನರ್ಜಿ ಲಾಸ್ ಮಾಡ್ಕೊಂಬೇಡಿ. ಈ ಮನೆಯಲ್ಲಿ ಅಜ್ಜಿ ಹೇಳಿದ್ದೆ ಫೈನಲ್. ಅವ್ರ ಮಾತನ್ನು ಯಾರೂ ಮೀರೋಕ್ಕಾಗಲ್ಲ. ಅದರಲ್ಲೂ ಕಾವೇರಿ ಅವ್ರಿಗೆ ಏಟಾಗಿದೆ. ಈ ಟೈಮಲ್ಲಿ ಅವ್ರನ್ನ ಹೊರಗೆ ಕಳ್ಸೋಕ್ಕಾಗಲ್ಲ. ನೀನು ಮಾತಾಡಬೇಡ ಅಗಸ್ತ್ಯ. ನೀನು ಅವಳ ಪರ ವಹಿಸ್ಕೊಂಡು ಮಾತಾಡಿದಷ್ಟು ಇಲ್ಲಿ ಎಲ್ರ ಕೋಪ ಜಾಸ್ತಿ ಆಗುತ್ತೆ. ಎಲ್ಲರೂ ಹೇಳ್ತಾ ಇದ್ರು, ಬಟ್ ಆ ಕಾವೇರಿ ವಿಷಯಕ್ಕೆ ನಿನ್ನ ಜೊತೆ ನಾನು ಯಾವತ್ತೂ ವಾದ ಮಾಡಿರಲಿಲ್ಲ ಅಗಸ್ತ್ಯ. ಆದರೆ ಇವತ್ತು ಮಾತ್ರ ನೀನು ಅವಳನ್ನ ಇಲ್ಲಿ ಕರ್ಕೊಂಬಂದಿದ್ದು ನಮ್ಗೆ ಯಾರಿಗೂ ಇಷ್ಟ ಆಗ್ತಿಲ್ಲ ಅಗಸ್ತ್ಯ. ಅಲ್ಲ ಅಗಸ್ತ್ಯ, ನನ್ನನ್ನ ಅರ್ಥ ಮಾಡ್ಕೋಬೇಕು ಅಂತ ತಾನೇ ನೀವು ಟೈಮ್ ತಗೊಂಡಿತ್ತು. ನನಗಿಷ್ಟ ಆಗಲ್ಲ ಅಂತ ಗೊತ್ತಿದ್ರು ಆ ಕಾವೇರಿನ ವಹಿಸ್ಕೊಂಡು ಮಾತಾಡ್ತೀರಾ, ಪದೇ ಪದೇ ಅವಳ ಮನೆಗೆ ವಾಪಸ್ ತಗೊಂಡ್ಬರ್ತೀರಾ. ನೀವು ಹೋಗಿ ಅವಳ ಮನೆಯಲ್ಲಿ ಕೂತ್ಕೊಳ್ಳೋದು ನನಗೆ ಯಾವ್ದು ಇಷ್ಟ ಆಗಲ್ಲ ಅಷ್ಟೇ. ಎಲ್ರೂ ಸ್ವಲ್ಪ ನನ್ನ ಮಾತು ಕೇಳ್ತೀರಾ? ನಾಳೆಯಿಂದ ಮದುವೆ ಕಾರ್ಯಕ್ರಮಗಳೆಲ್ಲ ಶುರು ಆಗುತ್ತೆ. ಆ ಕಾವೇರಿಗೋಸ್ಕರ ನಮ್ಮ ಸಂತೋಷನ ನಾವು ಯಾಕೆ ಕಳ್ಕೋಬೇಕು? ವಿವೇಕ್, ನೀನು ಅನಿಕಾ ಸಂತೋಷವಾಗಿರೋ ಟೈಮ್ ಇದು. ಯಾರೋ ಮೂರನೇ ರೀಸನ್ಗೆ ನಮ್ಮ ಸಂತೋಷನ ನಾವು ಯಾಕೆ ಬಿಟ್ಕೊಡ್ಬೇಕು? ಈ ಟೈಮ್ ಮತ್ತೆ ಬರಲ್ಲ ವಿವೇಕ್. ಅವಳು ಇದ್ದಾಳೆ ಅನ್ನೋದನ್ನೇ ಮರೆತು ಆರಾಮಾಗಿ ಸಂತೋಷವಾಗಿರಿ. ಹೌದತ್ತೆ, ನೀವು ಹೇಳ್ತಿರೋದು ಕರೆಕ್ಟಾಗಿದೆ. ಪ್ಲೀಸ್ ಲೀವ್ ಇಟ್. ಫಂಕ್ಷನ್ ಮುಂದೆ ಇಟ್ಕೊಂಡು ನಾವೇ ಈ ಥರ ಜಗಳ ಆಡೋದು ಸರಿ ಇರಲ್ಲ. ಪ್ಲೀಸ್ ಕಾಮ್ ಡೌನ್. ಈ ಮ್ಯಾಟ್ರನ್ನ ನಾವು ಆಮೇಲೆ ಮಾತಾಡಿಕೊಂಡು ಸರಿ ಮಾಡ್ಕೋಬೋದು. ನಮ್ಮ ಜೊತೆ ನೀನು ಹ್ಯಾಪಿ ಮೂಮೆಂಟ್ ಶೇರ್ ಮಾಡ್ಕೊಂಡಿದ್ರೆ ನಮಗೂ ಖುಷಿ ಆಗುತ್ತಲ್ಲ. ಅಫ್ಕೋರ್ಸ್ ನನಗೆ ಮನೆಯಲ್ಲಿ ಮಾತಾಡೋ ಅಧಿಕಾರ ಇಲ್ಲ, ಬಿಕಾಸ್ ನಾನು ಈ ಮನೆ ಸೊಸೆ ಅಲ್ಲ ಅಂತ ತಾನೆ. ನೀನು ಮದುವೆ ಆಗೋದಿನ ನನ್ನ ಆಗತ್ತೆ, ಮದುವೆ ಆಗ್ಬೇಕು ಅಷ್ಟೇ ಅಂತ ಫೈನಲ್. ಈಗ ನಿನಗೆ ಸಮಾಧಾನನಾ? ಇದನ್ನ ಬೇಕಾಗಿತ್ತಾ ಅಗಸ್ತ್ಯ? ಇಂಥ ಟೈಮಲ್ಲಿ ಊರಿನ ಉಸಾಬ್ರಿ ಮಾಡ್ಕೊಂಡು ಮನೆಯಲ್ಲಿ ಗಲಾಟೆ ಬೇಕಿತ್ತಾ? ನೀನ್ ಆಡಿರೋ ಆಟಕ್ಕೆ ಮಾಡಿರೋ ಅಲ್ಲ ವೃಂದ, ನೀನೇ ತಾನೇ ಮದ್ವೆನ ಮುಂದೆ ಹಾಕಿದ್ದು. ಈಗ ಸಡನ್ ಆಗಿ ಹೀಗೆ ಹೇಳಿದ್ರೆ ಹೇಗೆ? ಹೌದು ಅತ್ತೆ, ಅವತ್ತು ನಾನೇ ಹೇಳಿದ್ದು, ಇವತ್ತು ನಾನೇ ಹೇಳ್ತಿರೋದು. ನನ್ನ ಮದ್ವೆ ಬ್ರೋ ಮತ್ತೆ ಅದಕ್ಕೆ ಮೊದಲ ದಿನನೇ ಆಗ್ಬೇಕಷ್ಟೇ. ಲಿಸನ್ ಟು ಮೀ. ನಿನ್ನ ಮಾತನ್ನ ನಾನು ಯಾವತ್ತಾದ್ರೂ ಮೀರಿದ್ದೀನ? ಈಗಲೂ ಮೀರೋದಿಲ್ಲ. ಬಿಲೀವ್ ಮೀ, ನೀನು ಹೇಳ್ದಾಗೆ ಆಗುತ್ತೆ. ಥ್ಯಾಂಕ್ ಯು ಬ್ರೋ. ನೀನಿಲ್ದೆ ನನಗೆ ಲೈಫೇ ಇಲ್ಲ. ನೀನೇ ನನ್ಗಪ್ಪ ಅಮ್ಮ ಎಲ್ಲಾನು. ಲವ್ ಯು ಸೋ ಮಚ್. ಲವ್ ಯು ಟು ಬಿ. ಪ್ಲೀಸ್ ರಿಲ್ಯಾಕ್ಸ್ ಮಾಡು, ನಾನಿದ್ದೀನಲ್ಲ. ಚೇರ್ ಅಪ್. ಹಾಂ, ನಾನಿದ್ದೀನಲ್ಲ, ಡೋಂಟ್ ವರಿ. ಹಾಂ, ಏಯ್ ಬಾರ ಇಲ್ಲಿ. ಮದ್ವೆ ಆಗೋವರೆಗೂ ಈ ಮನೆ ಕಾಲಿಡಲ್ಲ ಅಂತ ನನಗೆ ಮಾತು ಕೊಟ್ಟವಳು ಈಗ ವಾಪಸ್ ಇಲ್ಲಿಗೆ ಬಂದಿದ್ಯಲ್ಲ, ನಾಚಿಕೆ ಆಗಲ್ವೇನೆ ನಿನಗೆ?
ಒಬ್ರ ಹತ್ರ ಒಂದು ಇನ್ನೊಬ್ರ ಹತ್ರ ಒಂದು ಮಾತಾಡ್ತೀಯಲ್ಲ, ನಿನಗೇನು ಎರಡು ನಾಲ್ಗೆ ಇದೆಯಾ? ನಿನಗೇನು ಅನ್ಸೋದೇ ಇಲ್ವಾ? ಇದೇನಾ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋ ಬುದ್ಧಿ? ಥೂ, ಅದೇನು ಜನ್ಮನೋ ನಿಂದು. ಅತ್ತೆ, ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ನೀವು ಸುಮ್ಮನೆ ನನ್ನ ಅಪ್ಪ ಅಮ್ಮಂಗೆ ಬೈಬೇಡಿ, ನನಗಿಷ್ಟ ಆಗಲ್ಲ. ಓಹೋ, ನಾನು ಮಾತ್ರ ಎಲ್ಲ ನಿನ್ನ ಇಷ್ಟ ಕಷ್ಟಗಳನ್ನ ನೋಡ್ಕೊಂಡು ಮಾತಾಡಬೇಕು. ನೀನು ಮಾತ್ರ ಎಲ್ಲರೂ ಇಷ್ಟ ಕಷ್ಟಗಳನ್ನ ಮರೆತು ನಿನಗಿಷ್ಟ ಬಂದಂಗೆ ಆಡ್ಬೋದಲ್ವಾ? ಹೇಗೋ ನೀನು ಹಳ್ಳಿ ಸೇರ್ಕೊಂಡೆ, ಇಲ್ಲೆಲ್ಲ ಕೆಲಸಗಳು ಸುಸೂತ್ರವಾಗಿ ಆಗುತ್ತೆ. ಇನ್ನೇನು ಮದುವೆ ಆರಾಮಾಗಿ ನಡೆಯುತ್ತೆ ಅನ್ನೋಷ್ಟರಲ್ಲಿ ಬಂದು ವಕ್ರಿಸ್ಕೊಂಡಿಯಲ್ಲ. ನಿನ್ನ ಕಾಲಿಟ್ಟು ಗಳಿಗೆಯಿಂದ ಎಷ್ಟು ಕಿರಿಕಿರಿ ರಗಳೆಗಳು ನಡೀತಾ ಇದೆ ಅಂತ ನೋಡ್ದಿಯಲ್ಲೇ? ಥೋ, ಅದೇನು ದರಿದ್ರ ಕಾಲ್ಗುಣನೇ ನಿಂದು. ನೋಡೋ, ನಾನು ನನ್ನ ಮಗನಿಗೆ ವೃಂದನ್ ಜೊತೆ ಮದುವೆ ಮಾಡಿಸ್ತೀನಿ. ನನ್ನ ಮಗ ಏನಾದರೂ ನಿನ್ನ ಜೊತೆ ಇದ್ರೆ ಅವನ ಅದೃಷ್ಟನು ಕಳ್ಕೊಂಡು ನಿಂತರ ಅವನು ಬೀದಿಗೆ ಬೀಳ್ಬೇಕಾಗತ್ತೆ. ಅದಕ್ಕೆ ವಿದ್ಯೆ ಅಂತಸ್ತು ಸರಿ ಹೊಂದೋ ವೃಂದನೇ ಅವನ ಹೆಂಡತಿ ಆಗ್ಬೇಕು. ಅದಕ್ಕೆ ನೀನು ಇಲ್ಲಿ ಇರಬಾರ್ದು. ನಾಳೆ ಬೆಳಿಗ್ಗೆ ನಾವೆಲ್ಲರೂ ಕಣ್ಣು ಬಿಡೋ ಅಷ್ಟರಲ್ಲಿ ನೀನು ಇಲ್ಲಿಂದ ಹೋಗಿರ್ಬೇಕು. ಗೊತ್ತಾಯ್ತೇನೆ? ಏನು ಹೇಳಿದೆ ಅಂಬಿಕಾ ನೀನು? ಕಾವೇರಿ ಮನೆಯಿಂದ ಆಚೆ ಹೋಗ್ಬೇಕಾ? ಅದೆಲ್ಲ ಆಗೋದಕ್ಕೆ ನಾನು ಬಿಡೋದಿಲ್ಲ. ನಿನ್ನ ಹಾಗೆ ಅವಳು ಈ ಮನೆ ಸೊಸೆನೆ. ಅದರರ್ಥ ಈ ಮನೆ ಅವಳಿಗೂ ಸ್ವಂತ ಅಂತ. ಇಲ್ಲಿ ನಮ್ಮಿಬ್ರಿಗೂ ಎಷ್ಟು ಹಕ್ಕು ಅಧಿಕಾರ ಇದೆಯೋ ಅದೆಲ್ಲ ಕಾವೇರಿಗೂ ಇದೆ. ಹಾಗೆ ಈ ಮನೆ ಕಿರಿ ಸೊಸೆ ಆಗಿ ಅವಳತ್ಗೆ ಅಂದರೆ ನಿನ್ನ ಮಗಳು ಮದುವೆನ ನಿಂತು ಚೆನ್ನಾಗಿ ಮಾಡಬೇಕು ಅನ್ನೋ ಕರ್ತವ್ಯ ಕಾವೇರಿಗಿದೆ. ಅವಳದನ್ನ ಮಾಡೇ ಮಾಡ್ತಾಳೆ ಕೂಡ. ಕೊನೆ ಸಲ ಹೇಳ್ತಿದ್ದೀನಿ, ಕಾವೇರಿನ ಅಗಸ್ತ್ಯನ್ ಲೈಫಿಂದ ಆಚೆ ಕಳಿಸ್ಬೇಕು ಅನ್ನೋ ಯೋಚನೆನ ಬಿಟ್ಬಿಡು. ಅದಾಗಲ್ಲ, ಯಾವತ್ತಿಗೂ ಯಾವುದೇ ಕಾರಣಕ್ಕೂ. ಕಾವೇರಿ, ನೋಡು, ಇದೆಲ್ಲ ಹೆಚ್ಚು ದಿನ ನಡೆಯಲ್ಲ. ಈ ಅಜ್ಜಿಗೋಸ್ಕರ ಕೆಲವು ದಿನಗಳು ಸಹಿಸ್ಕೋ ಕಾವೇರಿ. ನಾನೆಲ್ಲ ಸರಿ ಮಾಡ್ತೀನಿ. ಇನ್ನು ತುಂಬ ದಿನ ನಿನಗೆ ನೋವು ಕೊಡಲ್ಲಮ್ಮ. ಮನೇಲಿ ಶುಭ ಕಾರ್ಯ ಇಟ್ಕೊಂಡು ಮನೆ ಸೊಸೆ ಕಣ್ಣೀರು ಹಾಕ್ಬಾರ್ದಮ್ಮ. ಕಷ್ಟ ಬಂದರೂ ನಗುತ್ತಲೇ ಸಾಗುವಳು. ಏನೇ ಬರಲಿ ತಾನಿಲ್ಲದೆ ಹರಿಯುವಳು. ನನ್ನ ಮದುವೆ ಬ್ರೋ ಮತ್ತೆ ಅತ್ತೆ ಮೊದಲ ದಿನನೇ ಆಗ್ಬೇಕಷ್ಟೇ. ನಿಕಾ, ಹಾ ವಿವೇಕ್, ಅನಿಕಾ, ಅಗಸ್ತ್ಯನ ನೀನೇ ಒಪ್ಪಿಸ್ಬೇಕು.
ಇಲ್ಲಾಂದರೆ ನಮ್ಮ ಮದುವೆ ಆಗೋದು ಕಷ್ಟ ಇದೆ. ವಿವೇಕ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮೊದಲು ಕೂಡ ವೃಂದ ಮದುವೆ ಪೋಸ್ಟ್ಪೋನ್ ಮಾಡು ಅಂತಂದಾಗ ನಾವೆಲ್ಲ ಬೇಡ ಅಂತ ಹೇಳಿದ್ವಿ ತಾನೆ. ಆದ್ರೆ ಅವಳೇ ಹಠ ಹಿಡಿದು ಟೈಮ್ ಬೇಕು ಅಂತ ಮದ್ವೆನ ಮುಂದೆ ಕಾಗ್ಸಿದ್ಲು ತಾನೆ. ಈಗ ಸಡನ್ ಆಗಿ ಮದ್ವೆ ಆಗ್ಬೇಕು ಅಂತಂದ್ರೆ ಹೇಗಾಗುತ್ತೆ ವಿವೇಕ್? ಆಗ ಅವಳಿಗೆ ಟೈಮ್ ಬೇಕು ಅಂತ ಹೇಳ್ತಾ ಇದ್ಲು. ಈಗ ಅವಳು ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾಳಲ್ಲ, ಮತ್ತೆ ಪ್ರಾಬ್ಲಮ್ ಏನು? ಎಲ್ಲ ಸಲ ವೃಂದ ಹೇಳ್ದಾಗೆ ಆಗ್ಬೇಕು ಅಂತಂದ್ರೆ ಅದು ಹೇಗಾಗುತ್ತೆ ವಿವೇಕ್? ಅಗಸ್ತ್ಯ ಏನ್ ಗೊಂಬೆನಾ ಹೇಗ್ ಬೇಕೋ ಆಗ ಆಟ ಆಡ್ಸೋದಿಕ್ಕೆ? ಅವನಿಗೂ ಫೀಲಿಂಗ್ಸ್ ಅನ್ನೋದು ಇರುತ್ತಲ್ವಾ? ಇದೆಲ್ಲ ನಿಜವಾಗ್ಲೂ ಸರಿ ಇಲ್ಲ ವಿವೇಕ್. ಯಾಕೆ ಸರಿಯಿಲ್ಲ ನೀ? ಅಗಸ್ತ್ಯ ಅವ್ನ ಮನ್ಸಿಗೆ ಇಷ್ಟ ಬಂದಂಗೆ ಆಡ್ತಾ ಇಲ್ವಾ? ಅದರಿಂದ ವೀಕ್ ಹರ್ಟ್ ಆಗ್ತಿರ್ತಾನೆ. ಆದ್ರೂ ಹಾಗೆ ಕಂಟಿನ್ಯೂ ಮಾಡ್ತಿದ್ದಾನಲ್ಲ. ನಿನ್ ತಮ್ಮ ತಪ್ಪು ಮಾಡೋದು ನಿನ್ ಕಣ್ಣು ಕಾಣಿಸೋದಿಲ್ಲ ಅಲ್ವಾ? ನಿನಗೆ ವೃಂದ ಮಿಸ್ಟೇಕ್ ಹೇಗೆ ಕಾಣಿಸಲ್ವೋ ಹಾಗೆ ಅಲ್ವಾ ವಿವೇಕ್ ನನಗೂ ಕೂಡ. ಅನೇ ಪ್ಲೀಸ್ ಸಿಚುವೇಶನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಆಲ್ರೆಡಿ ನಮ್ಮ ರಿಲೇಷನ್ಶಿಪ್ಪಲ್ಲಿ ಏನೆಲ್ಲ ಆಗೋಗಿದೆ. ಬಟ್ ಫೈನಲಿ ವಿ ಆರ್ ಗೆಟಿಂಗ್ ಮ್ಯಾರಿಡ್. ಅದಕ್ಕೆ ವಿವೇಕ್ ನನಗೂ ಬೇಜಾರಾಗ್ತಿರೋದು. ನಾವು ಇಷ್ಟೋ ಸ್ಟ್ರಗಲ್ ಮಾಡಿ ಈಗ ಒಂದಾಗೋ ಟೈಮ್ ಬಂದಿದೆ. ಈಗ ಈ ರಗಳೆ ಎಲ್ಲ ಬೇಕಾ? ನಮ್ಮ ಮದುವೆ ಆದಮೇಲೆ ಅವ್ರ ಮದುವೆ ಅಂತ ಡಿಸೈಡ್ ಆಗಿದೆ. ಆ್ಯಂಡ್ ಆಲ್ಸೋ ನಾವಿಬ್ರು ನಿಂತು ಅವರಿಬ್ಬರ ಮದುವೆನ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋ ತಾನೇ ನಮ್ಮಿಬ್ರು ಕನಸು. ಪ್ಲೀಸ್ ಅನಿ, ಹಾಗೆಲ್ಲ ಹೇಳಬೇಡ. ಹೇಗೆ ಮದುವೆ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಪ್ರೀತಿಸೋರ್ನ ಮದುವೆ ಆಗೋದು ಇಂಪಾರ್ಟೆಂಟು. ಅನಿಕಾ, ನಿನಗೆ ನಾನಂದ್ರೆ ಇಷ್ಟ ತಾನೆ? ನನ್ನ ಮೇಲೆ ನಿನ್ಗೆ ನಿಜವಾಗ್ಲೂ ಪ್ರೀತಿ ಇದೆ ತಾನೆ? ವಿವೇಕ್, ಯಾಕೆ ಹೀಗೆ ಕೇಳ್ತಿದ್ಯಾ? ನೀನಂದ್ರೆ ನನ್ನ ಪ್ರಪಂಚ ಕಣೋ. ಅದಕ್ಕೆ ತಾನೇ ಇಷ್ಟು ವರ್ಷ ಬೇರೆ ಲೈಫ್ ಬೇಡ ಅಂತ ವೆಯ್ಟ್ ಮಾಡಿದ್ದು. ಹಾಗಾದರೆ ನಮ್ಮ ಪ್ರೀತಿ ನಿಜಾನೇ ಆಗಿದ್ರೆ ಅಗಸ್ತ್ಯ ಮತ್ತು ಬೃಂದನ್ ಮದುವೆ ನಮ್ಮ ಮದುವೆ ಜೊತೆನೇ ಆಗಬೇಕು, ಅದೇ ದಿನ. ಆದರೆ ವಿವೇಕ್, ಅಜ್ಜಿ ಮತ್ತು ಡ್ಯಾಡ್. ಅನಿಕಾ ಪ್ಲೀಸ್, ನನಗೇನು ರೀಸನ್ಸ್ ಕೊಡಬೇಡ.